ಓಂ ಶ್ರೀ ಗುರು ಮಡಿವಾಳೇಶ್ವರಾಯ ನಮಃ. ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇಲ್ಲಿ ಧಾರವಾಡದಿಂದ 14 ಕಿಲೋಮೀಟರ್ ಗರಗ ಯಾರಿಗೂ ಗೊತ್ತಿಲ್ಲ ಹೇಳ್ರಿ, ನ್ಯಾಷನಲ್ ಫ್ಲಾಗ್ ಎಲ್ಲ ರೆಡಿ ಆಗುತ್ತಲ್ಲ ಆ ಪ್ಲೇಸ್. ಅಲ್ಲಿ ಶ್ರೀ ಗುರು ಮಡಿವಾಳೇಶ್ವರ ಪವಾಡ ಮತ್ತು ಶ್ರೀ ಮಡಿವಾಳೇಶ್ವರ ಅವ್ರದ್ದು ಮಠ ಎಲ್ಲ ಐತಿ. ಅದು ಇವತ್ತು ಫೆಬ್ರವರಿ 15ರಂದು ಜಾತ್ರೆ ಇರೋದ್ರಿಂದ ನಾನು ಸ್ವಲ್ಪ ನನಗೆ ಎಷ್ಟು ಗೊತ್ತಿದೆ ನೋಡು ಅದನ್ನು ನಾನು ನಿಮಗೆ ತಿಳಿಸೋಣ ಅಂತಂದು ಹೇಳಿ ಈ ವಿಡಿಯೋ ಮಾಡಿದ್ದೀನಿ. ಇವತ್ತು ಫೆಬ್ರವರಿ 15ರಂದು ಅಲ್ಲಿ ಗರಗದಲ್ಲಿ ಮಹಾರಥೋತ್ಸವ ಐತಿ. ಈ ಮಹಾರಥೋತ್ಸವದಲ್ಲಿ ಎಲ್ಲರೂ ಸದ್ಭಕ್ತರು ಪಾಲ್ಗೊಂಡು ನೀವು ಮಡಿವಾಳೇಶ್ವರರ ಕೃಪೆಗೆ ಪಾತ್ರರಾಗಿ ಅಂತಂದೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಮಡಿವಾಳೇಶ್ವರರು ಅಷ್ಟು ಪವಾಡ ಪುರುಷರು. ಭಕ್ತಿ ಮತ್ತು ನಂಬಿಕೆಯಿಂದ ನೀವು ಕೇಳಿಕೊಂಡದ್ದನ್ನೆಲ್ಲ ದಯಪಾಲಿಸ್ತಾರ ಶ್ರೀ ಮಡಿವಾಳೇಶ್ವರರು. ಅಂತಹ ಪವಾಡಗಳು ಅದಾವು. ಒಂದು ಸಲ ಹೀಗೆ ಮಹಾಲಿಂಗ ಸ್ವಾಮಿಗಳು ಕಷ್ಟವನ್ನು ಕೇಳಿಕೊಂಡು ಶ್ರೀ ಮಡಿವಾಳೇಶ್ವರ ಸ್ವಾಮಿಗಳ ಕಡೆ ಬಂದು, ನಮಗೆ 1,00,000 ರೂಪಾಯಿದ್ದು ಅವಶ್ಯಕತೆ ಐತಿ, ಕೊಡಿ ಸ್ವಾಮಿ ಅಂತ ಕೇಳಿದಾಗ ಶ್ರೀ ಮಡಿವಾಳೇಶ್ವರ ಸ್ವಾಮಿಗಳು, ನಮ್ಮ ಹತ್ರ ಎಲ್ಲಪ್ಪ ಅಷ್ಟು ದುಡ್ಡು, ಆವಾಗಿನ ಕಾಲಕ್ಕೆ 1,00,000 ರೂಪಾಯಿ ಅಂದರೆ ಸುಮಾರಲ್ಲ, ಇಲ್ಲ ಅಂತಂದು ಹೇಳಿ ನೀವು ಚಿತ್ರದುರ್ಗಕ್ಕೆ ಹೋಗಿ ಹೀಗೆ ಅಲ್ಲಿ ನಿಮಗೆ ಇದು ದುಡ್ಡಿಂದು ಅವಶ್ಯಕತೆ ಇದೆಯಲ್ಲ ಅದು ನಿಮಗೆ ಸಿಗ್ತತಿ, ಅಲ್ಲಿ ಕೊಡ್ತಾರ ಅಂತಂದು ಹೇಳಿ ಅಲ್ಲಿ ಒಂದು ಮಠಕ್ಕೆ ಹೇಳಿ ಕಳಿಸ್ತಾರ. ಆವಾಗ ಅಲ್ಲಿ ಇವರು ಚಿತ್ರದುರ್ಗಕ್ಕೆ ಹೋಗ್ತಾರ ಮಹಾಲಿಂಗ ಸ್ವಾಮಿಗಳು. ಅಲ್ಲಿ ಚನ್ನವೀರ ಸ್ವಾಮಿಗಳು ಅಂತಂದು ಹೇಳಿ ಇವರು ಹೋಗ್ತಿದ್ದಂಗೆ ನಿಮ್ಮನ್ನು ಮಡಿವಾಳೇಶ್ವರ ಸ್ವಾಮಿಗಳು ಕಳಿಸಿದಾರಲ್ಲ ಅಂತ ಕೇಳಿದಾಗ ಈ ಮಹಾಲಿಂಗ ಸ್ವಾಮಿಗಳಿಗೆ ಭಾಳ ಆಶ್ಚರ್ಯ ಆಗ್ತತಿ. ಏನಪ್ಪ ಇವರು ನಾನು ಏನು ಹೇಳ್ದನ ಇವ್ರಿಗೆ ಗೊತ್ತು ಹಿಡಿತಾರ, ನನಗೆ ಶ್ರೀ ಗರಗದ ಮಡಿವಾಳೇಶ್ವರರು ಕಳಿಸಿದಾರ ಅಂತ ಕೇಳ್ತಾರಲ್ಲ ಅಂತಂದೇಳಿ ಭಾಳ ಆಶ್ಚರ್ಯ ಆಗಿ ಖುಷಿಪಟ್ಟು ಹೌದು ಅಂತ ಹೇಳಿದಾಗ ಅಲ್ಲಿ ಚನ್ನವೀರ ಸ್ವಾಮಿಗಳು ಹೇಳ್ತಾರ, ನನ್ನ ಆಯುಷ್ಯ ಮುಗಿತಾ ಇದೆ, ಮುಂದಿನ ಮಠಾಧ್ಯಕ್ಷರು ನೀವೇ ಆಗಿ ಇಲ್ಲಿ ಅಂತ ಹೇಳಿದಾಗ ಅವರು ಅಲ್ಲಿ ಹೋದಂತಹ ದುಡ್ಡಿನ ವಿಷಯಗಳನ್ನೆಲ್ಲ ಮರೆತು ಅವರು ಚನ್ನವೀರ ಸ್ವಾಮಿಗಳನ್ನ ಅದನ್ನು ಕೇಳಿ ಸುಮ್ಮನಾಗ್ತಾರೆ. ಆವಾಗ ಅಲ್ಲಿ ಚನ್ನವೀರ ಸ್ವಾಮಿಗಳು ಈ ಮಹಾಲಿಂಗ ಸ್ವಾಮಿಗಳನ್ನು ಮಠಾಧ್ಯಕ್ಷರನ್ನಾಗಿ ಮಾಡಿ ಅವರ ಜೋಳಿಗೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಅವ್ರಿಗೆ ನಮಸ್ಕರಿಸುತ್ತಾ ಜೋಳಿಗೆಯಲ್ಲಿ ಏನೋ ಹಾಕೋತಾ ಹೋಗ್ತಾರೆ. ಆವಾಗ ಈ ಮಹಾಲಿಂಗ ಸ್ವಾಮಿಗಳು ನೋಡಿದಾಗ ಜೋಳಿಗೆ ತುಂಬ ಬರೀ ದುಡ್ಡು 1,00,000 ರೂಪಾಯಿ ಇರ್ತೈತಿ. ಆವಾಗ ಅವರು ಶ್ರೀ ಗರಗದ ಮಡಿವಾಳೇಶ್ವರನ ನೆನೆಸ್ಕೊಂಡು ದೊಡ್ಡ ಮಹಾ ಪವಾಡ ಪುರುಷರು ಇವರು ಅಂತಂದು ಹೇಳಿ ಅಲ್ಲೇ ಮನಸ್ಸಿನಲ್ಲೇ ನಮಸ್ಕರಿಸ್ತಾರ. ಅಂತಹ ಪವಾಡ ಪುರುಷರು ಇವರು ನಮ್ಮ ಶ್ರೀ ಗರಗದ ಮಡಿವಾಳೇಶ್ವರರು. ಗರಗದ ಊರಿನ ಗೌಡ್ತಿ ಈ ಮಡಿವಾಳೇಶ್ವರ ಸ್ವಾಮಿಗಳಿಗೆ ಹೋಗಿ ಅವಳು ವಿಧವೆ ಆಗಿರ್ತಾಳ, ಮಕ್ಕಳು ಇರೋದಿಲ್ಲ, ನಾನು ಇಲ್ಲೇ ಮಠದ ಸೇವೆಗಳನ್ನು ಮಾಡ್ಕೋತಾ ಇರ್ತೀನಿ ಅಂತಂದು ಹೇಳಿ ಕೇಳ್ಕೊಂಡಾಗ ಅವರು ಮಡಿವಾಳೇಶ್ವರರು ಆಯಿತು ಅಂತ ಹೇಳಿದಾಗ, ಹಾಗೆ ಇನ್ನೊಂದು ಸಲ ನೀವು ಮನೆಗೆ ಬನ್ನಿರಿ, ನಾನು ನಿಮ್ಮ ಸೇವೆ ಎಲ್ಲ ಮಾಡ್ತೀನಿ ಮಡಿವಾಳೇಶ್ವರರಿಗೆ ಕರಿತಾಳ. ಆವಾಗ ಮಡಿವಾಳೇಶ್ವರರು, ನಾನೇನವ ನೀ ಕರಿತಿದ್ದಿ, ನಾ ಬರ್ತೀನಿ, ಆದ್ರೆ ನೀನು ಬಂದ ಮೇಲೆ ನಂದು ಎಲ್ಲ ಸೇವೆಗಳನ್ನು ನೀನು ಸಂತೃಪ್ತಿಯಿಂದ ಮಾಡಬೇಕು, ತಾಳ್ಮೆಯಿಂದ ಅಂತ ಕೇಳಿದಾಗ ಅವರು ಗೌಡ್ತಿ ಆಯಿತು ಬನ್ನಿರಿ ಅಂತಂದು ಹೇಳಿ ಕರ್ಕೊಂಡು ಮಡಿವಾಳೇಶ್ವರರು ಮನೆಗೆ ಹೋದ್ಮೇಲೆ ಇವಳು ಗೌಡ್ತಿ ಮಡಿವಾಳೇಶ್ವರರ ಸೇವೆಯನ್ನು ಮಾಡಬೇಕಲ್ಲ. ಹಾಗೆ ಅವಳು ಗೌಡ್ತಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಶ್ರೀಮಂತರಿರ್ತಾರೆ. ಸರಿ ಅಂತಂದೇಳಿ ರತ್ನಗಂಬಳಿಯನ್ನು ಹಾಸಿ ಶ್ರೀ ಮಡಿವಾಳೇಶ್ವರರಿಗೆ ಅದ್ರ ಮೇಲೆ ಕುದ್ಗನಕ್ಕೆ ಹೇಳಿ ಅವಳು ನಿಮಗೆಲ್ಲ ಅಡುಗೆ ಮತ್ತು ಭೋಜನಕ್ಕೆ ರೆಡಿ ಮಾಡ್ತೀನಿ ಅಂತಂದು ಹೇಳಿ ಒಳಗೆ ಹೋದಾಗ ಒಳಗೋಗಿ ಹೊರಗೆ ಬರೋ ಅಷ್ಟರಲ್ಲಿ ಈ ಶ್ರೀ ಮಡಿವಾಳೇಶ್ವರರು ಏನು ಮಾಡ್ತಾರೆ ಅಂತಂದ್ರೆ ರತ್ನಗಂಬಳಿ ಮೇಲೆ ಮಲ ಮತ್ತು ಮೂತ್ರ ವಿಸರ್ಜನೆಯನ್ನೆಲ್ಲ ಮಾಡಿಬಿಟ್ಟಿರ್ತಾರೆ. ಆವಾಗ ಗೌಡ್ತಿ ಭಾಳ ವ್ಯವಧಾನದಿಂದ ಸಮಾಧಾನದಿಂದ ಅವ್ರನ್ನ ಎಬ್ಬಿಸಿ ಕುಂದಿರಿಸ್ಬಿಟ್ಟು ಆ ರತ್ನಗಂಬಳಿನ ಎಲ್ಲ ತಗೊಂಡು ಹೋಗ್ಬಿಟ್ಟು ತಿಪ್ಪಿಗೆ ಮಲಮೂತ್ರದನ್ನ ಚೆಲ್ಲಿಬಿಟ್ಟು ಅದನ್ನು ತಗೊಂಬಂದು ತೊಳೆದು ಇಡ್ತಾಳೆ. ಮತ್ತು ಹಾಗೆ ಇನ್ನೊಂದು ಕುತುನಿ ಅಂತಂದು ಹೇಳಿ ಮೆತ್ತಗೆ ಹಾಸಿಗೆ ಇರ್ತಾವಲ್ಲ ಅದ್ರ ಮೇಲೆ ಮತ್ತೆ ಮಡಿವಾಳೇಶ್ವರನ ಮಲಗಿಸ್ಬಿಟ್ಟು ನಿಮ್ಮ ಭೋಜನಕ್ಕೆ ರೆಡಿ ಮಾಡ್ತೀನಿ ಅಂತಂದು ಹೇಳಿ ಉಳಿದ ಅಡುಗೆಗಳನ್ನೆಲ್ಲ ಮಾಡೋಕೆ ಅಡುಗೆ ಮನೆಗೆ ಹೋಗ್ತಾಳೆ. ಹೋಗಿ ಸ್ವಲ್ಪ ಹೊತ್ತಾಗಿ ಮಡಿವಾಳೇಶ್ವರರು ಏನು ಮಾಡ್ತಾರೆ ಅದನ್ನು ನೋಡಕ್ಕೆ ಬಂದಾಗ ಮತ್ತೆ ಕುತುನಿ ಮೇಲೆ ಮತ್ತೆ ಮಡಿವಾಳೇಶ್ವರರು ಮಲಮೂತ್ರ ವಿಸರ್ಜನೆ ಮಾಡಿರ್ತಾರೆ. ಆವಾಗ ಅದು ನೋಡಿಬಿಟ್ಟು ಅವಳು ಮತ್ತು ವಿವಾದದಿಂದ ಸಮಾಧಾನದಿಂದ ಅವಳು ಮತ್ತೆ ಅದನ್ನು ಎಲ್ಲ ಸ್ವಚ್ಛ ಮಾಡಿಬಿಟ್ಟು ಮತ್ತೆ ಮಡಿವಾಳೇಶ್ವರಿಗೆ ಕೂಡಿಸ್ತಾರೆ. ಮಡಿವಾಳೇಶ್ವರರು ಭಾಳ ಇವಳಿಗೆ ತುಂಬ ಸೇವಾ ಭಾವನೆ ಐತಿ ಅಂತಂದೇಳಿ ಅನ್ಕೊತಾರೆ. ಮತ್ತು ಇವಳು ಅಡುಗೆ ಮಾಡಿರ್ತಾಳಲ್ಲ ಹಾಗೆ ಎಲ್ಲ ಭಕ್ಷ್ಯ ಭೋಜನಗಳನ್ನೆಲ್ಲ ಅವ್ರಿಗೆ ಬಡಿಸ್ದಾಗ ಅದನ್ನೆಲ್ಲ ಊಟ ಮಾಡಿ ಇನ್ನು ಮರುದಿನ ನಾನು ಹೊರಡ್ತೀನಿ ಅಂತಂದು ಹೇಳಿದಾಗ ಅವಳು ಗೌಡ್ತಿ ಹೇಳ್ತಾಳೆ, ನಿಮ್ಮ ದರ್ಶನ ಮತ್ತೆ ಯಾವಾಗ ರೀ ಮಡಿವಾಳೇಶ್ವರರೇ, ಮತ್ತು ನನ್ನ ಮುಂದಿನ ಜೀವನ ಹೇಗೆ, ನನಗೆ ಯಾರು ಆಧಾರ ಅಂತ ಕೇಳಿದಾಗ ಅವಳು ಮಡಿವಾಳೇಶ್ವರ ಏನು ಹೇಳ್ತಾರೆ ಅಂತಂದ್ರೆ, ನಿನಗೆ ಮುಂದಿನ ದಿನಗಳು ನಿನಗೇನು
ತೊಂದರೆ ಇಲ್ಲಮ್ಮ, ನೀನು ಆರಾಮಾಗಿರ್ಬೋದು. ನೀನು ಏನು ನನ್ನ ಮಲಮೂತ್ರ ವಿಸರ್ಜನೆ ಮಾಡಿದ್ನಲ್ಲ ಅದನ್ನು ತೆಗೆದುಕೊಂಬಂದು ನಿನ್ನ ಹತ್ರ ಇಟ್ಕೋ, ನೀನು ಚೆನ್ನಾಗಿರ್ತೀಯ ಅಂತ ಕೇಳಿದಾಗ ಅವಳು ಏನು ಎಂತ ಅಂದನೆ ಅದನ್ನು ಮೂತ್ರನ ತಿಪ್ಪಿ ಚೆಲ್ಲಿದ್ದಲ್ಲ. ಮಡಿವಾಳೇಶ್ವರರು ಏನು ಹೇಳಿದ್ರು ಅದು ಮಹಾಪ್ರಸಾದ ಅಂತಂದು ಹೇಳಿ ತರಕ್ಕೆ ಹೋಗ್ತಾಳೆ. ನಾವೇನಾದರೂ ಆಗಿದ್ರೆ ಕ್ಲೀನ್ ಮಾಡೋದು ಹೋಗಲಿ, ತರದು ಯಾಕೆ ಏನು ಅದ್ನ್ಯಾಕೆ ನಡ್ಕೋಬೇಕು ಅಂತ ಏನೋ ಕೇಳ್ತಿದ್ವೇನೋ. ಪಾಪ ಅವಳು ಅಂಥ ಸಾಧ್ವಿ ಇದ್ಲು. ಅದನ್ನು ತಗೊಂಬಂದು ಅದನ್ನು ಅಲ್ಲಿ ಆರ್ಸಕ್ಕಂತ ಹೋಗ್ತಾಳೆ ತಿಪ್ಪಿ ಹತ್ರ. ಅಲ್ಲಿ ಎಲ್ಲ ಬಂಗಾರದ ನಾಣ್ಯಗಳು ಅವೆಲ್ಲ ಆಗಿರ್ತವೆ. ಅದನ್ನೆಲ್ಲ ತೊಗೊಂಬಂದು ಅವಳು ಆನಂದ ಬಾಷ್ಪದಿಂದ ಮತ್ತೆ ಶ್ರೀ ಮಡಿವಾಳೇಶ್ವರರ ಪಾದಕ್ಕೆ ಅವನ್ನೆಲ್ಲ ಹಾಕಿಬಿಟ್ಟು ಕಣ್ಣೀರಿಂದ ಅವರ ಪಾದಗಳನ್ನು ತೊಳಿತಾಳೆ. ಹೀಗೆ ಮಲವನ್ನು ಬಂಗಾರವನ್ನಾಗಿ ಮಾಡಿಸಿದ್ದ ಪವಾಡ ಶ್ರೀ ಮಡಿವಾಳೇಶ್ವರರಿಗೆ ಸಲ್ತತಿ. ಹಾಗೆ ಮತ್ತು ಇನ್ನೊಂದು ಬಾರಿ ಅಲ್ಲಿ ಗರ್ಗದ ಒಬ್ಬ ಮುದುಕಿ ಮಡಿವಾಳೇಶ್ವರರನ್ನು ನಾನು ಕೇಳ್ಕೊಂಡು, ನಾನು ಇಲ್ಲಿ ಮಠದ ಚಾಕರಿ ಮಾಡ್ತೀನಿ, ಇಲ್ಲಿ ಸೇವೆ ಮಾಡ್ತೀನಿ ಅಂತ ಮತ್ತೊಂದು ಸಲ ಕೇಳ್ಕೊಂಡು ಹೋದಾಗ ಅವಳು ಆಯಿತು ಮಾಡ್ರಿ ಅಂತಂದು ಹೇಳಿ ಮಡಿವಾಳೇಶ್ವರರು ಹೇಳಿರ್ತಾರೆ. ಅವಳು ಸೇವೆ ಎಲ್ಲ ನೋಡಿ ಸಂತೃಪ್ತಗೊಂಡು ಶ್ರೀ ಮಡಿವಾಳೇಶ್ವರರು, ನಿನಗೇನು ಬೇಕು, ನೀ ಭಾಳ ಚೆನ್ನಾಗಿ ಸೇವೆ ಮಾಡಕತ್ತೀಯ ಅಂತ ಕೇಳಿದಾಗ, ಏನೂ ಇಲ್ಲ ಸ್ವಾಮಿ, ನಂದೊಂದು ಎಮ್ಮೆ ಐತಿ, ಅದು ಗರ್ಭ ಧರಿಸ್ವಲ್ದು, ಗಬ್ಬಾಗವಲ್ದು, ಮತ್ತು ನೀವು ಅದಕ್ಕೆ ಏನಾದರೂ ಮಾಡಿರಿ ಅಂತಂದು ಹೇಳಿದಾಗ, ನೀವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಅದು ಗರ್ಭ ಧರಿಸಿರ್ತೈತಿ ಅಂತಂದು ಹೇಳಿ ಕಳಿಸಿರ್ತಾರೆ ಶ್ರೀ ಮಡಿವಾಳೇಶ್ವರರು. ಆವಾಗ ಈ ಅಮ್ಮ ಮನೆಗೆ ಹೋಗೋ ಅಷ್ಟೊತ್ತಿಗೆ ಮಡಿವಾಳೇಶ್ವರರಿಗೆ ಬೇಡ್ಕೊಂಡು ಹೋಗಿರ್ತಾಳೆ. ಅದು ಏನಾದರೂ ಹಾಲು ಕೊಡಕತ್ತು ಅಂತಂದರೆ ಫಸ್ಟಿಂದ ಹಾಲು ಮಡಿವಾಳೇಶ್ವರಿಗೆ ತಂದು ಕುಡಿಸ್ತೀನಿ ಅಂತಂದು ಹೇಳಿ, ಆಮೇಲೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಅದು ಎಮ್ಮೆ ಗರ್ಭಗೊಂಡು ಆಮೇಲೆ ಹಾಲನ್ನು ಕೂಡ ತುಂಬ ಚೆನ್ನಾಗಿ ಕೊಡಾಕತ್ತೈತಿ. ಈ ಅಮ್ಮ ಏನು ಮಾಡ್ತೈತಿ, ಹಾಲೆಲ್ಲ ಹಿಂಡ್ಬಿಟ್ಟು ಮಾರಿಬಿಟ್ಟು ಅದರಿಂದ ಬಂದಿರೋ ಲಾಭವೆಲ್ಲ ತಗೊಂಡು ಭಾಳ ಚೆನ್ನಾಗಿ ಹಂತವಾಗಿ ಅಮ್ಮನೂ ಚೆನ್ನಾಗಿ ಆಗ್ತಾನೆ ಬರ್ತಾಳೆ, ಎಲ್ಲ ಅನುಕೂಲಸ್ತಾಗಿ. ಆದರೆ ಮಡಿವಾಳೇಶ್ವರಿಗೆ ಕೊಡೋದನ್ನು ಮಾತ್ರ ಮರ್ತೇ ಬಿಡ್ತಾಳೆ. ಒಂದು ಸಲ ಮಡಿವಾಳೇಶ್ವರರು ಹೀಗೆ ಭಿಕ್ಷೆ ಬೇಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ಮನೆಗೆ ಬಂದುಬಿಟ್ಟು, ನನಗೇನು ಬೇಡವಾ, ಒಂದು ಲೋಟ ಹಾಲು ಕೊಟ್ಬಿಡು ನನಗೆ ಅಂತಂದು ಹೇಳಿದಾಗ, ಇವಳು ಅಮ್ಮ ಆಯಿತು, ಹೆಂಗಿದ್ರು ಮಡಿವಾಳೇಶ್ವರಿಗೆ ಹಾಲು ಕೊಡೋದು ಇತ್ತು, ಚೆನ್ನಾಗಾಯಿತು ಇವ್ರು ಬಂದರು ಅಂತಂದು ಹೇಳಿ ಹಾಲು ಕೊಡೋಕೆ ಹೋದ್ರೆ, ಅದು ಹಾಲಿಂದ ದಬ್ರಿ ಮೇಲೆ ಕೆನೆ ಚೆನ್ನಾಗಿ ದಪ್ಪಾಗಿ ಬಂದು ಮಿಂಚಿರ್ತದತಿ. ಇವರೇನು ಮಡಿವಾಳೇಶ್ವರರು ಕೆನೆ ತಿನ್ನಾರಲ್ಲ ಏನಲ್ಲ, ಮತ್ತು ಈ ಕೆನೆ ಇದ್ದುಬಿಟ್ರೆ ಬೆಣ್ಣೆ ಮಾಡ್ಬೋದು, ತುಪ್ಪ ಮಾಡ್ಬೋದು ಅಂತಂದು ಹೇಳಿ ಆ ಕೆನೆನ ಊದ್ಬಿಟ್ಟು ಹಾಲು ಹಾಕಕ್ಕೆ ಹೋಗ್ತಾಳೆ. ಹಾಲು ಹಾಕಕ್ಕೆ ಹೋದಾಗ ಆ ಗ್ಲಾಸಲ್ಲಿ ಲೋಟದಲ್ಲಿ ಇದು ಕೆನೆ ಬಿದ್ದುಬಿಡ್ತೈತಿ. ಆವಾಗ ಅಮ್ಮ ಅಯ್ಯೋ ಅಂತಾಳೆ. ಆವಾಗ ಮಡಿವಾಳೇಶ್ವರ ಕೇಳ್ಕೊಂಡು, ಏನಮ್ಮ ನನಗೆ ಹಾಲು ಕೊಡೋಕೆ ನೀ ಅಯ್ಯೋ ಅಂತೀಯ ಅಂತಂದು ಹೇಳಿ ಹಿಂಗೆಲ್ಲ ಬೈದಾಗ ಅಮ್ಮಗೆ ತನ್ನ ತಪ್ಪಿನ ಅರಿವು ಆಗಿ ಶ್ರೀ ಮಡಿವಾಳೇಶ್ವರರು ಆ ಅಮ್ಮನ ತಪ್ಪನ್ನು ಕ್ಷಮಿಸಿಬಿಟ್ಟು ಆ ಎಮ್ಮೆ ಮೇಲೆ ಮತ್ತೆ ಕೈ ಆಡಿಸ್ಬಿಟ್ಟು, ನೀನು ಮತ್ತೆ ಗರ್ಭ ಧರಿಸದೇ ಇರು, ಮತ್ತೆ ಹಾಲು ಕರಿದೇ ಇರು, ಈಗೇನು ಹಾಲು ಕರಿತಿದೆಯಲ್ಲ ಇದು ಅಮ್ಮ ಸಾಯೋವರೆಗೂ ನೀ ಇದೇ ಥರ ಕರಿತಾ ಇರಬೇಕು ಅಂತಂದು ಹೇಳಿದಾಗ ಅಮ್ಮ ಮತ್ತೆ ಒಂದು 20-30 ವರ್ಷ ಬದುಕಿನವರೆಗೂ ಅದು ಹಾಲು ಕರಿತಾನೆ ಇರ್ತೈತಿ. ಅಮ್ಮ ಸತ್ತ ಮೇಲೇ ಅದು ಎಮ್ಮೆನೂ ಸತ್ತು ಅಂತಂದು ಹೇಳಿ ಅಲ್ಲೆಲ್ಲ ಪವಾಡಗಳು ಇದ್ದಾವೆ. ಹಾಗೆ ಇನ್ನೊಂದು ಬಾರಿ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಈ ಶ್ರೀ ಮಡಿವಾಳೇಶ್ವರರ ಪವಾಡಗಳನ್ನು ಎಲ್ಲರಿಗೂ ತೋರಿಸ್ಬೇಕು ಅಂತಂದು ಹೇಳಿ ಒಂದು ಸಲ ಇವರು ಗರಗದ ಮಡಿವಾಳೇಶ್ವರ ಮಠಕ್ಕೆ ಮಡಿವಾಳೇಶ್ವರರು ಮತ್ತು ಶ್ರೀ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಇವರೆಲ್ಲ ಬಹಳ ಆತ್ಮೀಯರು, ಸ್ನೇಹಿತರ ಥರ ಇರ್ತಾರೆ. ಮಡಿವಾಳಿ ಅಂತ ಮಾತಾಡಿದ್ರೆ ಅವರು ಹುಚ್ಚ ನಾಗಲಿಂಗ ಇಲ್ಯಾಕೆ ಬಂದ್ಯೋ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಅಷ್ಟು ಅನ್ಯೋನ್ಯವಾಗಿರ್ತಾರೆ ಅವರು ಅಂತಂದೇಳೆಲ್ಲ ನಾನು ಕೇಳಿದ್ದೀನಿ. ನಮ್ಮ ಮಾವರೆಲ್ಲ ನಮಗೆ ಅಲ್ಲಿ ಗರಗದಲ್ಲಿ ಹೋಗಿ ಇರ್ತಿದ್ರು, ನಮ್ಮ ಮಾವರ ಮಠದಲ್ಲಿ ನಮ್ಮ ಮನೆಯವರ ತಂದೆಯವರು, ಅವರೆಲ್ಲ ಈ ಥರ ಎಲ್ಲ ಸ್ಟೋರಿಗಳನ್ನು ಹೇಳಿದ್ದಾರೆ. ಮತ್ತು ನಾನು ಅವರು ಮಡಿವಾಳೇಶ್ವರ ಚರಿತ್ರೆ ಬುಕ್ಕನ್ನೆಲ್ಲ ಓದೋದಲ್ಲೆಲ್ಲ ಈ ಥರ ಎಲ್ಲ ಉಲ್ಲೇಖಗಳನ್ನು ಇದ್ದಾವೆ. ಹಾಗೆ ಶಿಶುನಾಳ ಶರೀಫಜ್ಜರು, ಶ್ರೀ ಸಿದ್ಧಾರೂಢ ಸ್ವಾಮಿಗಳು, ಇವರು ನಾಗಲಿಂಗ ಸ್ವಾಮಿಗಳು, ಮಡಿವಾಳೇಶ್ವರರು, ಇವರೆಲ್ಲರೂ ಮಹಾಪುರುಷರು, ಇವರೆಲ್ಲರೂ ಸಮಕಾಲೀನರು, ಸಂತರು ಅಂತಂದು ಹೇಳಿ ಎಲ್ಲ ಹೇಳ್ತಾರೆ. ಹಾಗೆ ಇವರು ನಾಗಲಿಂಗ ಸ್ವಾಮಿಗಳು ಅಲ್ಲಿ ಮಠಕ್ಕೆ ಬಂದಿದ್ದು ಒಂದು ಹುಡುಗಿನ ಕರೆದ್ಬಿಟ್ಟು, ಅಲ್ಲೇ ಬಾವಿ ಐತಿ, ಇವಾಗಲೂ ಐತಿ ಅದು ಬಾವಿ ಅಲ್ಲಿ ಗರಗದ ಮಠದ ಹತ್ರ. ಆ ಬಾವಿಗೆ ಆ ಹುಡುಗಿನ ದೂಕ್ಬಿಟ್ಟು, ಅಯ್ಯೋ ಒಂದು ಹುಡುಗಿ ಬಾವಿಯಲ್ಲಿ ಬಿದ್ಲು, ಮತ್ತು ಮಡಿವಾಳರ ದೂಕಿದ್ರು ಅಂತಂದು ಹೇಳಿ ಹಿಂಗೆ ಜೋರು ಬಾಯಿ ಮಾಡಿ ಬರ್ರಿ ಅಂತಂದೇಳಿ ಜನನೆಲ್ಲ ಕೂಡಿಸ್ದಾಗ, ಆವಾಗ ಶ್ರೀ ಮಡಿವಾಳೇಶ್ವರರು ಮೊದಲಿಂದನೇ ಕಣ್ಣು ಕಾಣ್ತಿರಲ್ಲ ಅವರಿಗೆ, ಅಯ್ಯೋ ನಾನೆಲ್ಲಿ ದೂಡಿದೆ ಇಲ್ಲ ಅಂತಂದು ಹೇಳಿದಾಗ, ಇಲ್ಲ ನೀನೇ ದೂಡಿದಿ ಅಂತಂದೇಳಿ ನಾಗಲಿಂಗ ಸ್ವಾಮಿಗಳೆಲ್ಲ ಹೇಳಿದಾಗ, ಆಯಿತು ಊರಿನ ಜನ ಎಲ್ಲ ಕೂಡ್ಕೊಂಡು, ಮಹಾಸ್ವಾಮಿಗಳೇ, ಮಡಿವಾಳೇಶ್ವರರೇ, ನಿಮ್ಮನ್ನೆಲ್ಲ ನಾವು ಭಾಳ ನಂಬಿದ್ದೀವಿ, ನೀವು ಯಾಕೆ ಈ ಥರ ಮಾಡಿದ್ರಿ, ನೀವಂದರೆ ನಮಗೆ
ದೇವರು ಅಂದ್ಕೊಂಡಿದ್ದೀವಿ ಅಂತಂದು ಹೇಳಿದಾಗ ಮಡಿವಾಳೇಶ್ವರರು ನಾನು ಮಾಡಿದ್ದಲ್ಲ ಇದು ಅಂತಂದೇಳಿ ಹೇಳಿದ್ರು ಕೇಳಂಗಿಲ್ಲ ಊರಿನ ಜನ ಎಲ್ಲ. ಆವಾಗ ನಾಗಲಿಂಗ ಹೇಳ್ತಾರೆ, ನೀವು ಹೆಂಗೆ ಬದುಕಿಸ್ತೀಯ ನೋಡಿ ಗೊತ್ತಿಲ್ಲ, ಆ ಹುಡುಗಿನೇ ಮತ್ತೆ ಮೊದಲಿನ ಥರ ಮಾಡು ಅಂತ ಹೇಳಿದಾಗ, ಆ ಹೆಣ ನಾನೇನಪ್ಪ ಮಾಡಲಿ ನಾನು ಅಂತಂದೇಳಿ ಕೇಳ್ತಾರೆ ಮಡಿವಾಳೇಶ್ವರರು. ಆವಾಗ ಇವು ನಾಗಲಿಂಗ ಸ್ವಾಮಿಗಳು ಏನು ಮಾಡ್ತಾರೆ, ಇಲ್ಲ ನೀನೇ ಮಾಡಬೇಕು, ನೀನೇ ಮಾಡಿದ್ದಲ್ಲ ನೀನೇ ಸರಿ ಮಾಡಬೇಕು ಅಂತಂದು ಹೇಳಿ ಆ ಹೆಣದ ಮೇಲೆ ಈ ಶ್ರೀ ಮಡಿವಾಳೇಶ್ವರನನ್ನು ದೂಕ್ತಾರೆ. ಆವಾಗ ಈ ನಾಗಲಿಂಗ ಸ್ವಾಮಿಗಳು ದೂಕ್ತಾರೆ. ಆವಾಗ ಶ್ರೀ ಮಡಿವಾಳೇಶ್ವರ ಏನು ಮಾಡ್ತಾರೆ, ಆ ಹುಡುಗಿ ಹಣೆ ಮೇಲೆ ತಮ್ಮ ಕೈಯನ್ನು ಇಟ್ಟು ಓಂ ನಮಃ ಶಿವಾಯ ಅಂತಂದು ಹೇಳ್ತಾರೆ. ಆವಾಗ ಅವರು ಹಸ್ತದಿಂದ ಒಂದು ಪ್ರಕಾಶಮಾನವಾದ ಒಂದು ಬೆಳಕು ಬಂದು ಆ ಹುಡುಗಿಗೆ ಮತ್ತೆ ಆತ್ಮ ಬಂದು ಕೂಡ್ತದೆ. ಆವಾಗ ಅವಳು ಎದ್ದು ಹೇಳಮ್ಮ ನೀನು ಯಾರು ದೂಕಿದ್ದು ಅಂತಂದು ಹೇಳಿ ಅಂತಂದು ಹೇಳ್ತಾರೆ. ಆವಾಗ ಹುಡುಗಿ ಎದ್ದು ನಾಗಲಿಂಗ ಸ್ವಾಮಿಗಳೂ ಒಳ್ಳೆಯರು, ಅವರು ಪವಾಡ ಪುರುಷರು, ಮತ್ತು ಈ ಶ್ರೀ ಮಡಿವಾಳೇಶ್ವರರು ಮಹಾ ಪವಾಡ ಪುರುಷರು, ಇಬ್ಬರು ಇವ್ರದ್ದು ಪವಾಡನ ಗೊತ್ತಿಡಕ್ಕೆ ಈ ಥರ ಮಾಡಿದಾರ ಅಂತಂದು ಹೇಳಿ ಹುಡುಗಿ ಎಲ್ಲ ಹೇಳಿದ ಶ್ರೀ ಮಡಿವಾಳೇಶ್ವರ ಸ್ವಾಮಿಗಳು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಆನಂದ ಬಾಷ್ಪ ಹರಿಸ್ತಾರೆ. ಹೀಗೆ ನಾಗಲಿಂಗ ಸ್ವಾಮಿಗಳು ಶ್ರೀ ಮಡಿವಾಳೇಶ್ವರರ ಪವಾಡಗಳನ್ನೆಲ್ಲ ಊರಿನ ಜನಕ್ಕೆ, ಜಗತ್ತಿಗೆ ಎಲ್ಲರಿಗೂ ಅವ್ರಿಗೆ ತಿಳಿಸ್ಕೊಡ್ತಾರೆ. ಹೀಗೆ ಮಡಿವಾಳೇಶ್ವರರ ಪವಾಡಗಳು ಒಂದಲ್ಲ ಎರಡಲ್ಲ, ಹೆಜ್ಜೆ ಹೆಜ್ಜೆಗೂ ಪವಾಡಗಳನ್ನು ಮಾಡ್ತಾ ಹೋಗಿದ್ದಾರೆ. ಸುಮಾರು ಕಥೆಗಳದವು. ಹಾಗೆ ಹೇಳ್ತಾ ಹೋದರೆ ವಿಡಿಯೋ ಸಿಕ್ಕಾಪಟ್ಟೆ ಲೆಂತಿ ಆಗುತ್ತೆ, ನೀವೆಲ್ಲ ನೋಡೋಕೆ ಬೇಜಾರು ಮಾಡ್ಕೋತೀರಾ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಈ ನಿಮಗೆ ಸ್ಟೋರಿ ಎಲ್ಲ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದು ಹೇಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವೆಲ್ಲ ಇಲ್ಲೇ ಹತ್ತಿರದಲ್ಲಿ ಧಾರವಾಡದಲ್ಲೇ ಎಲ್ಲ ಇದ್ದರೆ ಅಂತಂದರೆ ಶ್ರೀ ಗರಗದ ಮಡಿವಾಳೇಶ್ವರ ಜಾತ್ರೆಗೆ ಹೋಗಿ ಬನ್ನಿ ಅಂತ ಹೇಳ್ತಾ